ವಿಶ್ವ ಪರಿಸರ ದಿನದ ಅಂಗವಾಗಿ ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಅಧೀನದ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕಾಲೇಜು ನೇತೃತ್ವದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಳದ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕ್ಲೀನ್ ಸೌಪರ್ಣಿಕ ಗ್ರೀನ್ ಕೊಲ್ಲೂರು ಅಭಿಯಾನ ನಡೆಯಿತು. ಕೊಲ್ಲೂರು ದೇವಸ್ಥಾನದ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇಗುಲ ಸಮಿತಿ ಅಧ್ಯಕ್ಷ ಬಾಬು ಶೆಟ್ಟಿಯವರು ಧ್ವಜ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಕ್ಕಳಿಂದ ನಡೆಯುವ ಒಂದು ದಿನದ ಅಭಿಯಾನದಿಂದ ದೇಗುಲದ ಆವರಣ ಅಥವಾ ಸೌಪರ್ಣಿಕ ಸ್ವಚ್ಛವಾಗಿ ಉಳಿಯುವುದಿಲ್ಲ. ಆದರೆ ಮಕ್ಕಳ ಈ ಅಭಿಯಾನದಿಂದಾಗಿ ಜನರಿಗೆ ಜಾಗೃತಿ ಮೂಡುತ್ತದೆ. ಇಂತಹ ಜಾಗೃತಿಗೆ ಈ ರೀತಿಯ ಕಾರ್ಯಕ್ರಮಗಳು ನಡೆಯುತ್ತಿರಬೇಕು. ಕ್ಷೇತ್ರದ ಆವರಣವನ್ನು ಸ್ವಚ್ಛವಾಗಿಡುವ ಮೂಲಕ ದೇವರಿಗೆ ಇನ್ನಷ್ಟು ಹತ್ತಿರವಾಗೋಣ ಎಂದರು. ಜೂನ್ 5ನೇ ತಾರೀಕು ಅಂತ ಹೇಳಿದರೆ ವಿಶ್ವ ಪರಿಸರ ದಿನಾಚರಣೆಯ ದಿನ. ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನಿಟ್ಟೆ ಕಾಲೇಜ್ ಆಫ್ ಫಿಸಿಯೋಥೆರಪಿಯವರು ಕೊಲ್ಲೂರಿನ ಪರಿಸರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಭಾಳ ಸಂತೋಷ ಆಗ್ತಾಯಿದೆ. ಯಾಕಂತೇಳಿದರೆ ದೂರದ ನಿಟ್ಟೂರಿನಿಂದ ಕೊಲ್ಲೂರಿಗೆ ಬಂದು ಇಲ್ಲಿಯ ಸಾರ್ವಜನಿಕರಿಗೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ, ಪರಿಸರದಲ್ಲಿ ದೇವಸ್ಥಾನದ ಸೌಪರ್ಣಿಕ ನದಿಯನ್ನು ಕ್ಲೀನ್ ಮಾಡೋ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಈ ಕೆಲಸ ಒಂದು ದಿವಸ ಮಾಡಿದಾಗ ಮುಗಿತದೆ ಅಂತ ನಾವು ಯಾರೂ ಹೇಳೋದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಈ ಭಾಗದ ಜನರಿಗೆ ಜಾಗೃತಿಯನ್ನು ಮೂಡಿಸುವ ಮುಖಾಂತರ ಸಾಧ್ಯವಾದಷ್ಟು ದೇವಸ್ಥಾನದ ಒಟ್ಟಾರ ಮತ್ತು ಕೊಲ್ಲೂರನ್ನು ಚೊಕ್ಕ ಮಾಡಿ ಇಟ್ಕೊಳ್ಳಿಕ್ಕೆ ಅದು ಸಹಕಾರಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇಗುಲದ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ ಪೋಸ್ಟರ್ ಬಿಡುಗಡೆ ಮಾಡಿದ್ರು. ಪ್ರಧಾನ ಅರ್ಚಕ ಸುಬ್ರಹ್ಮಣ್ಯ ಅಡಿಗ ಮಾತನಾಡಿ, ತಾಯಿ ಮೂಕಾಂಬಿಕಾ ಪ್ರಕೃತಿ ಪ್ರಿಯಳು. ಪ್ರಕೃತಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಆಕೆಗೆ ಸಲ್ಲಿಸುವ ನಿಜವಾದ ಪೂಜೆಯಾಗಿದೆ. ನಿಟ್ಟೆ ಮಕ್ಕಳ ಈ ಕಾರ್ಯಕ್ಕೆ ತಾಯಿ ಮೂಕಾಂಬಿಕೆ ಅನುಗ್ರಹ ಸಿಗಲಿ, ಅವರ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದ್ರು. ಈ ಒಂದು ಪ್ರಕೃತಿಯ ಮಡಿಲಲ್ಲಿರುವ ತಾಯಿ ಮೂಕಾಂಬಿಕೆಯ ಸನ್ನಿಧಿ ಅನ್ನುವಂಥದ್ದು ಯಾವಾಗಲೂ ಶುದ್ಧವಾಗಿ ಇರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ನಮ್ಮ ಆಡಳಿತ ಮಂಡಳಿಯದ್ದು, ನಮ್ಮ ಪಂಚಾಯತಿಂದು, ಊರ ಹಿರಿಯರದ್ದು, ಊರವರದ್ದು. ಆ ಆಶಯದಂತೆ ನೀವೆಲ್ಲರೂ ಈ ಊರಿನ ಅಲ್ಲಿರ್ತಕ್ಕಂಥ ಜನರಿಗೂ ಹಾಗೂ ಭಕ್ತರಿಗೂ ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಅವರು ಮಾಡ್ತಾ ಇದ್ದಾರೆ. ಈ ಒಂದು ಕೆಲಸ ನಿಜವಾಗಿಯೂ ಶ್ಲಾಘನೀಯ. ದೇಗುಲದ ಟ್ರಸ್ಟಿ ಡಾಕ್ಟರ್ ಅಭಿಲಾಷ್, ಕ್ಷೇತ್ರದ ಅರ್ಚಕ ವಿಷ್ಣುಮೂರ್ತಿ ಉಡುಪ, ನಿಟ್ಟೆ ಯೂನಿವರ್ಸಿಟಿ ಹಾಗೂ ಅಭಿಯಾನದಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ಶುಭ ಹಾರೈಸಿದ್ರು. ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದ ಅಧೀನದ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕಾಲೇಜಿನ 120 ವಿದ್ಯಾರ್ಥಿಗಳು ಸೌಪರ್ಣಿಕ ನದಿಯನ್ನು ಸ್ವಚ್ಛಗೊಳಿಸಿ ದೇವಸ್ಥಾನದ ಆವರಣದ ಕಸ ಕಡ್ಡಿಗಳನ್ನು ಹೆಕ್ಕಿ ಪರಿಸರವನ್ನು ಸ್ವಚ್ಛಗೊಳಿಸಿದ್ರು. ಸೌಪರ್ಣಿಕ ಸ್ನಾನಘಟ್ಟದ ಬಳಿ ಭಕ್ತರು ಬಿಟ್ಟಿದ್ದ ಬಟ್ಟೆಗಳನ್ನು ತೆರವು ಮಾಡಿ ಸ್ನಾನಘಟ್ಟದ ಆವರಣ ಗೋಡೆಗಳನ್ನು ಸ್ವಚ್ಛಗೊಳಿಸಿ ಅದಕ್ಕೆ ಸುಣ್ಣ ಬಣ್ಣ ಬಳಿದು ಸುಂದರಗೊಳಿಸಿದ್ರು. ತಾವು ಕಸ ಹೆಕ್ಕಿದ ಸ್ಥಳದಲ್ಲಿ ಪರಿಸರ ಸ್ವಚ್ಛವಾಗಿಡುವ ಸಂಕಲ್ಪದ ಪೋಸ್ಟರ್ ಅನ್ನು ಅಂಟಿಸಿದ್ರು. ದೇವಸ್ಥಾನದ ಆವರಣದಲ್ಲಿ ದೈವಿಕ ಹಿನ್ನೆಲೆಯುಳ್ಳ ಫಲ ಪುಷ್ಪದ ಗಿಡಗಳನ್ನು ನೆಟ್ಟರು. ಕೇವಲ ಒಂದು ದಿನದ ಮಕ್ಕಳ ಕಾರ್ಯದಲ್ಲಿ ಲೋಡುಗಟ್ಟಲೆ ಕಸ ಸಂಗ್ರಹವಾಗಿದೆ. ಕೊಲ್ಲೂರಿಗೆ ಬರುವ ಭಕ್ತರು ದೇಗುಲದ ಆವರಣ ಸ್ವಚ್ಛವಾಗಿಡುವಂತೆ ಮಕ್ಕಳು ಮಾಧ್ಯಮದ ಮುಖಾಂತರ ವಿನಂತಿಸಿಕೊಂಡ್ರು. ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೈದ ದೇರ್ಲ ಕಟ್ಟಿರ್ದು ಕ್ಲೀನ್ ಮನ್ಪುನ ಒಂಜಿ ಟೈಮನ್ ಪತ್ತೊಂದು ಮಸ್ತ್ ಕಡೆಗೆ ಪೋತ ಬೀಚ್ಗೆ ಐಕ್ ಮಾತ ಇನಿ ಮೂಲು ಕೊಲ್ಲೂರಿಗೆ ಬೈದ ಮಸ್ತ್ ಟೀಮ್ ಉಂಡು. ನಮ್ಮ ಒಂಜಿ ಟೀಮ್ ಒಂದು ಸೌಪರ್ಣಿಕ ರಿವರ್ ದಲ್ಪುಂಡು ಅಂಚ ಮಸ್ತ್ ಟೀಮ್ ಡಿವೈಡ್ ಮಂತದ್ದು ಮಾತಾ ಕ್ಲೀನ್ ಮಂತದಿಲ್ಲ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮಾತಾ ಸ್ಟೂಡೆಂಟ್ಸ್ ಉಲ್ಲೇರು ಮುಲ್ಪಡ್ದು ಕಾಲೇಜಿಗೆ ಒಂದು ದಿನ ಕಾಲೇಜ್ ಇತ್ತು. ನಾನೇ ನಮ್ಮನ್ನು ಚಲೆತೊಂದು ಬೈದೇರು ಪ್ರಿನ್ಸಿಪಲ್ ಬಕ್ಕ ವೈಸ್ ಪ್ರಿನ್ಸಿಪಲ್ ಅಲ್ಲ. We are very glad to be part of this wonderful opportunity we have got from our college, Nitte Institute of Physiotherapy. Honorable Principal who gave this opportunity
We keep on participating in such social events for every now and then. We have cleaned near our Mangala Devi temple in Mangalore, different locations in Kulai ISKCON temple, and different locations in Mangalore. ಸೊ ನಾವು ನಿಟ್ಟೆ ಫಿಸಿಯೋಥೆರಪಿ ಯೂನಿವರ್ಸಿಟಿಯಿಂದ ಬಂದಿದ್ದೇವೆ ಫಾರ್ ಎನ್ವಿರಾನ್ಮೆಂಟ್ ಡೇ. ದೇರ್ಲಗಟ್ಟೆಯಿಂದ ಕೊಲ್ಲೂರು ತನಕ ಬಂದಿದ್ದೇವೆ. ಸೊ ದ್ಯಾಟ್ ಇಲ್ಲಿ ಇದ್ದ ಕಸಗಳನ್ನೆಲ್ಲ ಕ್ಲೀನ್ ಮಾಡಿ ಕ್ಲೀನಾಗಿಡುವಂಥ. ಸೊ ಮುಂದಿನ ಪೀಪಲ್ಸಿಗೆಲ್ಲ ಇದು ಪ್ಲೇಸ್ ಕ್ಲೀನಾಗಿರಬೇಕು ಆ್ಯಂಡ್ ಮುಂದಿನವರಿಗೆಲ್ಲ ಮಾದರಿಯಾಗಿರ್ಬೇಕಂತ. ಸೊ ಇಲ್ಲಿ ಮತ್ತೆ ಆಚೆ ಸೈಡ್ ಆಮೇಲೆ ರಿವರ್ ಸೈಡ್ ಎಲ್ಲ ಕ್ಲೀನ್ ಮಾಡಿದ್ದೇವೆ. We are from Nitte Institute of Physiotherapy, Nitte DMTP University. On the occasion of World Environment Day, June 5th, 2025, we have come from Mangalore to Kollur with a message to clean the premises. You can see the debris what we have collected. The objective of this mission is clean environment, green nature, green Kollur. We are doing this for the future generation as well. A group of students who have accompanied us from Nitte Institute of Physiotherapy. They are from year 2, year 3 as well as year 1. ಕೊಲ್ಲೂರು ಗ್ರಾಮ ಪಂಚಾಯತ್ನ ಸದಸ್ಯ ಶಿವರಾಮ ಕೃಷ್ಣ ಭಟ್, ಕಾರ್ಯಕ್ರಮ ಸಂಚಾಲಕ ಪ್ರೊಫೆಸರ್ ರಾಕೇಶ್ ಕೃಷ್ಣ, ಪ್ರಾಧ್ಯಾಪಕ ವೃಂದದ ಪ್ರೊಫೆಸರ್ ಪುರುಷೋತ್ತಮ ಚಿಪ್ಪಲ್, ಪ್ರೊಫೆಸರ್ ಜಯೇಶ್ ಚಂದ್ರನ್, ಪುಷ್ಪರಾಜ್ ಹಾಗೂ ರಂಗನಾಥ್ ಹಾಗೂ ಕಾಲೇಜಿನ ಸಿಬ್ಬಂದಿಗಳು ಸಾಥ್ ನೀಡಿದ್ರು. ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ದನೇಶ್ ಕುಮಾರ್ ಕೆಯು ಸ್ವಾಗತಿಸಿ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಕೊಲ್ಲೂರು.